ಬಾಗಲಕೋಟೆ ಅಖಾಡಕ್ಕೆ ಖುದ್ದು ಇಳಿದ ಸಚಿವ ಶಿವಾನಂದ ಪಾಟೀಲ್. ಪುತ್ರಿ ಸಂಯುಕ್ತಾ ಪಾಟೀಲ್ ಪರವಾಗಿ ಶಿವಾನಂದ ಪಾಟೀಲ್ ಮತ ಬೇಟೆಗೆ ಇಳಿದಿದ್ದಾರೆ. ಅವರ ಪುತ್ರಿ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸಂಯುಕ್ತಾ ಪಾಟೀಲ್ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಭೂತಪೂರ್ವವಾದಂತ ಒಂದು ಬೆಂಬಲ ಸಿಗ್ತಾ ಇದೆ. ಈಗ ಅವರ ತಂದೆ ಕೂಡ ಮತ ಬೇಟೆಗೆ ಇಳಿದಿದ್ದಾರೆ. ವೀಣಾ ಕಾಶಪ್ಪನವರವರನ್ನ ಸಮಾಧಾನ ಮಾಡ್ತೇವೆ, ಕಾಶಪ್ಪನವರ ಫ್ಯಾಮಿಲಿ ಅವರನ್ನ ಭೇಟಿ ಮಾಡಿ ಸಹಕಾರವನ್ನ ಕಾಶಪ್ಪನವ್ರಿಗಾಗಿ ನಾನು ಕೆಲಸ ಮಾಡಿದ್ದೇನೆ. ರಕ್ಷಿತಾ ಇಟಿ ಅವರು ಕೂಡ ಪಕ್ಷದ ಜೊತೆಗೇ ಇರ್ತಾರೆ. ಸಂಯುಕ್ತಾ ಪಾಟೀಲ್ ಗೆಲ್ಲಿಸೋಕೆ ಇಬ್ರು ಶಕ್ತಿ ಮೀರಿ ಪ್ರಯತ್ನಿಸಲಿದ್ದಾರೆ ಅಂತ ಪಾಟೀಲ್ ಹೇಳಿದ್ದಾರೆ. ನೋಡಿ, ಅವರು ಯಾವುದೇ ನಿರ್ಣಯ ತಗೊಳ್ಳಿಕ್ಕೆ ಸ್ವತಂತ್ರರು. ಇದನ್ನ ವರಿಷ್ಠರು ನಿರ್ಣಯ ತಗೊಂಡ್ಮೇಲೆ ಅವ್ರು ಈ ಬಗ್ಗೆ ಚಿಂತನೆ ಮಾಡಬಾರ್ದು. ಯಾಕಂತಂದರೆ ಹೋದ ಸರ್ತಿ ಅವರಿಗೆ ಟಿಕೆಟ್ ಕೊಟ್ಟಿದ್ವಿ, ನಾನೇ ಸ್ವತಃ ಉಸ್ತುವಾರಿ ಇದ್ದೆ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ. ಅದು ವಿಜಯಾನಂದ್ಗೂ ಗೊತ್ತಿದೆ. 100% ಇನ್ನೂ 100 ಸರ್ತಿ ಪ್ರಯತ್ನ ಮಾಡ್ತೀವಿ ನಾವು. ನಾನು 3 ಸರ್ತಿ ಅವ್ರಿಗೆ ಫೋನ್ ಮಾಡಿದೆ, ಬರಲೇನಂತ ಕೇಳಬೇಕಂದೆ. ಅವ್ರು ಯಾವುದೂ ಉತ್ತರ ಕೊಟ್ಟಿಲ್ಲ. ನೋಡೋಣ. ಅವರು ರಕ್ಷಿತಾ ಇಟ್ಟಿ ಅವರು ಓಪನ್ ಆಗಿ ಹೇಳಿದ್ದಾರೆ, 4 ಪಕ್ಷ ಏನು ನಿರ್ಣಯ ತೊಗೊಂಡಿರ್ತೀನಿ ಅದನ್ನು ಹೇಳೋಲ್ರಲ್ಲ ನೀವು. ಕಣ್ಣೀರು ಎಲ್ಲರಿಗೂ ಇರ್ತದ್ರಿ. ಯಾರು ಟಿಕೆಟಿಗೆ ಅರ್ಜಿ ಹಾಕಿರ್ತಾರೆ ಸಿಗಬೇಕು ಅನ್ನೋ ಆಸೆ ಇರ್ತದೆ. ಸ್ವಾಭಾವಿಕ ಅಲ್ಲ ಅದು. ಸಿಗದೆ ಇದ್ರೆ ಹಿಂದಿಲ್ ಸಿಕ್ಕಿಲ್ಲ ಅಂದ್ರೂ ಕಾಂಗ್ರೆಸ್ನಲ್ಲಿ ಅವರಿಗೆ ಹಿಂದಿಲ್ಲ ನಾಳೆ ಭವಿಷ್ಯ ಇದ್ದೇ ಇದೆ. ರಾಜ್ಯದಲ್ಲಿ ಇನ್ನೂ ನಮ್ದು 4 ವರ್ಷ 2 ತಿಂಗಳ ಸರ್ಕಾರ ಇದೆ. ಸಾಕಷ್ಟು ಅವಕಾಶಗಳಿದ್ದಾವೆ. ಈವನ್ ವೀಣಾಗೂ ಮಾಡ್ತಾರೆ.